ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ವಿಡಿಯೋದಲ್ಲಿ ಏನಪ್ಪ ಹೇಳ್ತಾ ಇದ್ದೀನಿ ಅಂದರೆ ಏಪ್ರಿಲ್ ತಿಂಗಳ ಅಕ್ಕಿಯನ್ನು ಇನ್ನೂ ಬಂದಿಲ್ಲ ತಾನೇ. ಹಾಗಾದರೆ ಈ ಒಂದು ವಿಡಿಯೋನ ನೋಡಿ, ಯಾಕೆಂದರೆ ರಾಜ್ಯ ಸರ್ಕಾರದವರು ಈ ಒಂದು ದೊಡ್ಡ ಬದಲಾವಣೆಯನ್ನು ಮಾಡಿದ್ದಾರೆ. ಏಪ್ರಿಲ್ ತಿಂಗಳದು ಅಕ್ಕಿ ಹಣದಲ್ಲಿ ಈ ಒಂದು ಅಪ್ಡೇಟ್ನ ನೀವು ತಿಳಿದುಕೊಳ್ಳಬೇಕಾಗುತ್ತದೆ. ನೀವೇನಾದರೂ ಪ್ರತಿ ತಿಂಗಳು ಕೂಡ ಅಕ್ಕಿಯ ಬದಲು ಹಣನ ಪಡೆದುಕೊಳ್ತಾ ಇದ್ದರೆ ಹಾಗಾದರೆ ಲೇಟೆಸ್ಟ್ ಆಗಿ ಏನು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡ್ತಾ ಹೋಗಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೌದು ವೀಕ್ಷಕರೇ, ಇಲ್ಲಿ ನೀವು ಎಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿನ ಪಡೆದುಕೊಳ್ತಾ ಇದ್ದೀರಾ. ಮತ್ತು ಗೃಹಜ್ಯೋತಿ ಅಡಿ ಎಷ್ಟೊಂದು ಜನ ಸಬ್ಸಿಡಿನೂ ಕೂಡ ಪಡೆದುಕೊಳ್ತಾ ಇದ್ದೀರಾ. ಮತ್ತು ಅನ್ನಭಾಗ್ಯ ಯೋಜನೆ ಅಡಿ ನೀವು ಅಕ್ಕಿ ಕೂಡ ಪಡೆದುಕೊಳ್ತಾ ಇದ್ದೀರಾ. ಮತ್ತು ಇನ್ನು 5 ಕೆಜಿ ಅಕ್ಕಿಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಪ್ರತಿ ತಿಂಗಳು ಕೂಡ ಹಣ ಹಾಕ್ತಾ ಇದ್ದಾರೆ. ಇಲ್ಲಿ ನಿಮಗೆ ಪ್ರತಿ ತಿಂಗಳು ಕೂಡ ಹಣ ಬಂದಿದ್ದರೂ ಕೂಡ ಇದುವರೆಗೂ ಕೂಡ ಯಾರಿಗೂ ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಬಂದಿರಲ್ಲ. ಇಲ್ಲಿ ವಿಡಿಯೋ ನೋಡ್ತಾ ಇರುವವರಿಗೆ ಎಷ್ಟೊಂದು ಜನಕ್ಕೆ ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇರುತ್ತೀರಾ. ಯಾಕೆಂದರೆ ಗೃಹಲಕ್ಷ್ಮಿಯದು 2,000 ರೂಪಾಯಿ ಬರ್ತಾ ಇರುತ್ತೆ. ನೀವು ಏನಾದರೂ ಪೆನ್ಷನ್ ತೆಗೆದುಕೊಳ್ತಾ ಇರ್ತೀರಾ, ಆ ಒಂದು ಅಮೌಂಟ್ ಕೂಡ ಬರ್ತಾ ಇರುತ್ತೆ. ಆದರೆ ಅನ್ನಭಾಗ್ಯ ಯೋಜನೆಯದು ಇನ್ನೂ ಏಪ್ರಿಲ್ ತಿಂಗಳದು ಹಣ ಬಂದಿರಲ್ಲ. ಹಾಗಾದರೆ ಯಾವಾಗ ಬರುತ್ತೆ ಅಂತ ನೀವು ವೇಟ್ ಮಾಡ್ತಿದ್ರಿ. ಆದರೆ ಸರ್ಕಾರದವರು ಇದರ ಬಗ್ಗೆನೂ ಒಂದು ಮೇನ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ನ ಕೊಟ್ಟಿದ್ದಾರೆ. ಅದರ ಬಗ್ಗೆ ತಿಳಿಸ್ಕೊಡುತ್ತೇನೆ. ಇವಾಗ ವಿಡಿಯೋನ ಗಮನವಿಟ್ಟು ಕೊನೆವರೆಗೂ ನೋಡ್ತಾ ಹೋಗಿ, ಸ್ಕಿಪ್ ಮಾಡಬೇಡಿ. ಇಲ್ಲಿ ನೀವು ಎಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ರೇಷನ್ ಅಂಗಡಿಗೆ ಹೋಗುತ್ತೀರಾ, ರೇಷನ್ ತೆಗೆದುಕೊಳ್ಳುತ್ತೀರಾ. ಆದರೆ ರೇಷನ್ ತೆಗೆದುಕೊಳ್ಳಬೇಕಾದ್ರೆ ಅಲ್ಲಿ ನಿಮಗೆ ಯಾವುದೇ ತರಹದ ಒಂದು ಸಮಸ್ಯೆ ಆಗಲ್ಲ. 99% ಜನರಿಗೆ ಎಲ್ಲರಿಗೂ ಕೂಡ ಎಲ್ಲೊಬ್ಬರಿಗೂ ಇಬ್ಬರಿಗೂ ಒಂದು ಬಯೋಮೆಟ್ರಿಕ್ ಬಂದಿಲ್ಲ ಅಂತ ಒಂದು ಸಮಸ್ಯೆ ಆಗಬಹುದು. ಅಷ್ಟೇ, ಎಲ್ಲರಿಗೂ ಕೂಡ ರೇಷನ್ ಅಂತೂ ಕೊಡ್ತಾ ಇರುತ್ತಾರೆ. ಅದರಲ್ಲಿ ಯಾವುದೇ ತರಹದ ಒಂದು ಬದಲಾವಣೆ ಕೂಡ ಆಗ್ತಾ ಇಲ್ಲ. ಏನೂ ಕೂಡ ಚೇಂಜಸ್ ಇಲ್ಲ. ನಿಮಗೆ ಯಾವುದೇ ತರಹದ ಸಮಸ್ಯೆ ಇರಲ್ಲ. ಆದರೆ 5 ಕೆಜಿ ಅಕ್ಕಿಯ ಬದಲು ಹಣ ಅಂತ ಹೇಳಿದ್ದಾರೆ ಅಲ್ವಾ, ಇದರಲ್ಲಿ ಸಾಕಷ್ಟು ಜನಕ್ಕೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇಲ್ಲಿ ಗೃಹಲಕ್ಷ್ಮಿಗಿಂತ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಬರದೇ ಇರುವವರಿಗೆ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಏನಕ್ಕೆ ಅಂದರೆ ಎಷ್ಟೊಂದು ಜನರ ಹತ್ರ ಬ್ಯಾಂಕ್ ಅಕೌಂಟ್ ಮಾಡಿರಲ್ಲ. ಸಾಕಷ್ಟು ಬಡವರು ಇರುತ್ತಾರೆ, ಅವರಿಗೆ ಬ್ಯಾಂಕ್ ಅಕೌಂಟ್ ಇರದೇ ಇರಲ್ಲ. ಮತ್ತು ಇನ್ನು ಕೆಲವರಿಗೆ ಏನಾಗಿದೆ ಅಂದರೆ ಎಲ್ಲ ಕಡೆ ಕರೆಕ್ಟ್ ಆಗಿದೆ, ಏನೂ ಕೂಡ ತೊಂದರೆ ಇರಲ್ಲ. ಆದರೂ ಕೂಡ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿಯ ಬದಲು ಹಣನ ಬರ್ತಾ ಇರಲ್ಲ. ಅಂಥವರು ಏನು ಮಾಡಬೇಕಾಗುತ್ತದೆ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಯಾವ ಒಂದು ಫುಡ್ ಆಫೀಸ್ ಸೆಂಟ್ರಲ್ಲಿ ಬರ್ತಾ ಇರುತ್ತಲ್ಲ ಅಲ್ಲಿಗೆ ಹೋಗಿ ಅಲ್ಲಿ ನಿಮ್ಮ ರಿಪೋರ್ಟ್ನ ಫೈಲ್ ಮಾಡಬೇಕಾಗುತ್ತದೆ. ಅವರು ನಿಮಗೆ ಏನಾಗಿದೆ ಸಮಸ್ಯೆನ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ಗೆ ಕಳಿಸುತ್ತಾರೆ, ಹೈಯರ್ ಡಿಪಾರ್ಟ್ಮೆಂಟ್ಗೆ ಅಂತ. ಅವರು ಅದನ್ನು ನಿಮಗೆ ಶಾರ್ಟ್ ಔಟ್ ಮಾಡುತ್ತಾರೆ. ಯಾರಿಗೆ ಒಂದು ಕಂತಿನದು ಅಕ್ಕಿ ಹಣ ಬಂದಿರಲ್ಲ ಅವರಿಗೆ. ಮತ್ತೆ ಇವಾಗ ರಾಜ್ಯ ಸರ್ಕಾರದವರು ಏಪ್ರಿಲ್ ತಿಂಗಳದು ಅಕ್ಕಿ ಹಣದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ನಿಮಗೆ ಇವಾಗ ಎಷ್ಟೊಂದು ಜನಕ್ಕೆ ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಬರದೇ ಇರುವುದಕ್ಕೆ ಈ ಒಂದು ಕಾರಣ ಆಗಿರುತ್ತದೆ. ಇಲ್ಲಿ ರಾಜ್ಯ ಸರ್ಕಾರದವರು ಒಂದು ಹೊಸದಾಗಿ ಏನು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ ಅಕ್ಕಿಯ ಬದಲು ಹಣದಲ್ಲಿ ಇಲ್ಲಿ ಏಪ್ರಿಲ್ ತಿಂಗಳದು ಅಕ್ಕಿ ಹಣ 10ನೇ ತಾರೀಕಿನಿಂದ 15ನೇ ತಾರೀಕು ಒಳಗಡೆನೆ ಬಿಡುಗಡೆ ಆಗಬೇಕಾಗಿತ್ತು. ಆದರೆ ಒಂದು ಬಿಡುಗಡೆ ಆಗಿಲ್ಲ. ಅದರಿಂದ ಯಾರ ಖಾತೆಗೂ ಕೂಡ ಅಕ್ಕಿಯ ಬದಲು ಹಣ ಬಂದಿಲ್ಲ. ಬೇಕು ಅಂದರೆ ನೀವು DBT ಸ್ಟೇಟಸ್ನ ಚೆಕ್ ಮಾಡಿರ್ತೀರಾ, ಅಲ್ಲಿ ಹೋಗಿ ಕೂಡ ನೋಡಬಹುದು. ಏಪ್ರಿಲ್ ತಿಂಗಳದು ಇನ್ನೂ ಆ್ಯಡ್ ಆಗಿಲ್ಲ. ಮೇ ಬಂದರೂ ಕೂಡ ಇಲ್ಲಿ ರಾಜ್ಯ ಸರ್ಕಾರದವರು ಏನು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಏಪ್ರಿಲ್ ತಿಂಗಳದು ಅಕ್ಕಿ ಹಣನ ನಾವು ಮೇ ಅಲ್ಲಿ ಹಾಕಬೇಕಾಗಿತ್ತು, 10ನೇ ತಾರೀಕಿನಿಂದ 15ನೇ ತಾರೀಕು ಒಳಗಡೆ. ಆದರೆ ಇಲ್ಲಿ ಏನಾಗಿದೆ, ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. ಅದರಿಂದ ನಾವು ಏಪ್ರಿಲ್ ತಿಂಗಳದು ಅಕ್ಕಿ ಹಣ ಏನಾಗಿದೆ ಅಲ್ಲ ಆ ಒಂದು ಡಾಟಾನ ಚೇಂಜ್ ಮಾಡ್ತಾ ಇದ್ದೀವಿ. ಆ ಒಂದು ಡಾಟಾ 22ನೇ ತಾರೀಕಿನಿಂದ ನಾವು ಅಕ್ಕಿ ಹಣ ಹಾಕಿ ಕೊಡುತ್ತೀವಿ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಈ ವಿಡಿಯೋ ಇಂಪಾರ್ಟೆಂಟ್ ಆಗಿರುವುದರಿಂದ ಅನ್ನಭಾಗ್ಯ ಯೋಜನೆಗೆ ಯಾರ್ಯಾರು ಅರ್ಜಿ ಸಲ್ಲಿಸಿದ್ದಾರೆ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.